ಲಿಂಗಸಗೂರು ಪಟ್ಟಣದಲ್ಲಿ ರಾತ್ರೋರಾತ್ರಿ ನಡೆದ ಜೆಸಿಬಿ ಕಾರ್ಯಾಚರಣೆಯೇ ದೊಡ್ಡ ಮಟ್ಟದ ಹೈಡ್ರಾಮಕ್ಕೆ ಸಾಕ್ಷಿಯಾಗಿದೆ. ಪಟ್ಟಣದ ಗಡಿಯಾರ ಚೌಕದ ಮುಖ್ಯ ರಸ್ತೆಯಲ್ಲಿರುವ ಅಂಗಡಿಯೊಂದನ್ನು ಧ್ವಂಸಗೊಳಿಸಲು ಜೆಸಿಬಿಯೊಂದಿಗೆ ಬಂದ ತಂಡವೊಂದಕ್ಕೆ ಸಾರ್ವಜನಿಕರು ಮತ್ತು ಅಂಗಡಿ ಮಾಲೀಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಯು ಪೊಲೀಸರ ಸಮ್ಮುಖದಲ್ಲಿಯೇ ನಡೆದಿದ್ದು, ಯಾವುದೇ ಅಧಿಕೃತ ಡೆಮಾಲಿಷನ್ ಪತ್ರ ಅಥವಾ ದಾಖಲೆಗಳಿಲ್ಲದೆ ಅಂಗಡಿ ತೆರವಿಗೆ ಮುಂದಾದವರನ್ನ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡರು. ಮೂಲಗಳ ಪ್ರಕಾರ ಇದು ಖಾಸಗಿ ಆಸ್ತಿಗಾಗಿ ಅಣ್ಣ ತಮ್ಮಂದಿರ ನಡುವೆ ನಡೆಯುತ್ತಿರುವಂತಹ ಜಗಳ ಎನ್ನಲಾಗಿದೆ. ಒಂದು ಗುಂಪು ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿಸಿ ರಾತ್ರೋರಾತ್ರಿ ಅಂಗಡಿ ಧ್ವಂಸಕ್ಕೆ ಮುಂದಾಗಿತ್ತು. ಗಲಾಟೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಮತ್ತು ಸಾರ್ವಜನಿಕರು ಅಧಿಕೃತ ಪತ್ರಗಳನ್ನ ಕೇಳುತ್ತಿದ್ದಂತೆ ಪರಿಸ್ಥಿತಿ ಕೈಮೀರೋದನ್ನ ಅರಿತ ಜೆಸಿಬಿ ಚಾಲಕ ಹಾಗೂ ಆತನ ಸಹಚರರು ವಾಹನದೊಂದಿಗೆ ಸ್ಥಳದಿಂದ ಪರಾರಿಯಾಗಿದ್ದಾರೆ. ತಿಂಗಳಿಂದ ಬಂದು ಭಾರಿ ದೌರ್ಜನ್ಯ ಕೊಡಕತ್ತಾರ. ನಮ್ಮ ಮಕ್ಳಿಗೆ ಹೊಡಿತಾರೆ, ನಮ್ಮ ಗಂಡಕ್ಕೆ ಹೊಡಿತಾರೆ ಅಂತ ಭಯಕತ್ತಾರ. ಮತ್ತು ಒಮ್ಮೆಲೆ ಇವತ್ತು ಬಂದು ಜೆಸಿಬಿ ತಗೊಂಡು ಬಂದು ಹೊಡೆದು ಬಿಡ್ತಾರೆ. ನಾವೇ ನಮ್ಮ ಹುಡುಗರು ಅಲ್ಲಿ ಹೋಗ್ಯಾರ, ಮತ್ತು ಹೋಗಿ ನೋಡ್ತೇವೆ ಅವ್ರು ಭಯಕತ್ತಾರೆ, ನಿಮ್ಗೆ ಹೊಡಿತಾರೆ, ಹಿಂಗೆ ಮಾಡ್ತಾರಂತ ಭಾರಿ ದೌರ್ಜನ್ಯ ಕೊಡಕತ್ತಾರ. ಮತ್ತು ನಮ್ಮ ಹುಡುಗರು ನಮ್ಮ ಗಂಡಕ್ಕೆ ಯಾರು ನ್ಯಾಯ ಕೊಡ್ಬೇಕ್ರಿ, ಯಾರು ಇದು ಕೊಡ್ತಾರ್ರಿ, ಮತ್ತು ನಾ ಏನೇನು ಆಗ್ತಿ ಯಾರು ಇದು ನ್ಯಾಯ ಕೊಡ್ತಾರ್ರಿ, ಮತ್ತು ಅವ್ರಿಗೆ ಯಾರು ನೋಡ್ಬೇಕ್ರಿ, ಅವ್ರ ಮನೆಯವ್ರಿದ್ದು ಹಿಂಗೆ ಮಾಡ್ತೇವೆ, ನಾವು ಎಲ್ಲಿ ಹೋಗ್ಬೇಕ್ರಿ ಒಳಕತ್ತಾರ್ರಿ. ಮತ್ತೆ ನಮ್ಮ ಹುಡುಗರು ನನ್ನ ಗಂಡಕ್ಕೂ ಭಯಕತ್ತಾರ. ಸುಮಾರು 35-40 ವರ್ಷದ ಹಿಂದೆ ನನ್ನ ಹೆಸರು ಪಟ್ಟ ಬುಕ್ ಇದೆ, ಹಾಗೂ ಖತಾನಕಲಿದೆ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಒಮ್ಮೆ ಏಕಾಏಕಿ ಬಂದು ಒಂದು ತಿಂಗಳ ಹಿಂದೆ ನಮ್ಮ ಅಣ್ಣ ಹಾಗೂ ನಮ್ಮ ವೈನಿ, ನಮ್ಮ ಅಣ್ಣನ ಮಗನಾದ ಪ್ರತಿಮ್ ಕುಮಾರ್ ಹಾಗೂ ಇನ್ನೊಬ್ಬ ಅವರ ಕಾರಿನ ಡ್ರೈವರು ಹಾಗೂ ಜೆಸಿಬಿ ಅವರಿಗೆ ಒಬ್ಬ ಓನರ್ ಹಾಗೂ ಜೆಸಿಬಿ ಚಾಲಕ ಬಂದು ಒಮ್ಮೆಲೆ ಏಕಾಗಿ ಬಂದು ಬೀಳಿಸಿ ಡಬ್ಬಿ ಬಾಡಿಗೆ ಕೊಟ್ಟವರ ಮೇಲೆ ಹಲ್ಲೆ ಮಾಡಿ ಜವರ್ಸಕ್ಕೂ ಹೊಡೆಯಕತ್ತಾರೆ ಸರ್. ಸುಮಾರು 30-35 ವರ್ಷದಿಂದ ನಮ್ಮ ಮೇನ್ ಬಜಾರ್ ಗಡಿಯಾರ ಚೌಕ್ನಲ್ಲಿ ನಮ್ಮದು ಒಂದು ಪ್ಲಾಟ್ ಇದೆ, ಆಸ್ತಿ ಇದೆ. ಅದರ ನಂಬರ್ 2-4-69. ಹಳೆ 35 ವರ್ಷ ಹಿಂದಲಿಂದ ನಮ್ಮ ಹೆಸರಲ್ಲೇ ಪಟ್ಟ ಪುಸ್ತಕ ಇದೆಲ್ಲ ಖಾತನಾಗಲ್ಲ, A to Z ಡಾಕ್ಯುಮೆಂಟ್ಸ್ ನಮ್ಮಲ್ಲಿ ಹತ್ರ ಇದೆ. ಸುಮಾರು 2016-17ರಲ್ಲಿ ನಮ್ಮ ದೊಡ್ಡಪ್ಪನವರು ಮುನ್ಸಿಪಾಲ್ಟಿಯಲ್ಲಿ ಕೊಟ್ಟಿ ದಾಖಲೆ ಸೃಷ್ಟಿ ಮಾಡಿ ಬಂದು ಇಲ್ಲಿ ನಮ್ಗೆ ಈ ಆಸ್ತಿ ನಮ್ದೈತೆ ಅಂತೇಳಿ ಅದು ದೌರ್ಜನ್ಯ ಮಾಡ್ತಾರೆ. ಬಾಡಿಗಿದ್ದವ್ರಿಗೆ ದೌರ್ಜನ್ಯ ಮಾಡ್ತಾರೆ, ಖಾಲಿ ಮಾಡಿರಿ ಇಲ್ಲಾಂದ್ರೆ ನಿಮಗೆ ಬಿಡಲ್ಲ, ಜೆಸಿಬಿ ತಂದು ಅಂತೇಳಿ